ಎಲ್ಲರಿಗೂ ನನ್ನ ಫೋರ್ತ್ ಬ್ಲಾಗ್ಗೆ ವೆಲ್ಕಮ್. ನಾನು ನೋಡಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಪುಳಿಯೋಗರೆ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ಒಂದು ಕಡಾಯಿಗೆ ಎಣ್ಣೆ ಇಟ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕಡಲೆ ಬೀಜನ ಹಾಕಿ ಫ್ರೈ ಮಾಡಬೇಕು. ಯಾಕೆ ಅಂದರೆ ಕಡಲೆ ಬೀಜ ಬೇಗ ಫ್ರೈ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಮುಂಚೆ ಹಾಕ್ಕೊಬೇಕು, ಕಡಲೆಬೇಳೆಗಿಂತ ಮುಂಚೆ. ನೋಡಿ ಅದಾದಮೇಲೆ ಕಡಲೆಬೇಳೆನ ಹಾಕ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಕ್ರಿಸ್ಪಿಯಾಗಿ. ಅದಾದಮೇಲೆ ಒಂದು 4 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಖಾರ ಮತ್ತು ಹುಳಿ ಎರಡೂ ಈಕ್ವಲ್ ಆಗಿದ್ದಾಗ ಗೊಜ್ಜು ತುಂಬಾ ರುಚಿಯಾಗಿ ಬರುತ್ತೆ. ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹುಣಸೆಹಣ್ಣು ಎಷ್ಟು ತೊಗೊಂಡಿರ್ತೀರೋ ಅದೇ ಕ್ವಾಂಟಿಟಿನ ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ಇದಾದಮೇಲೆ ನಾನು ಸಿಪ್ಪೆ ಬಿಡಿಸ್ತೀರಿ ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೆ, ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಸಿಪ್ಪೆ ಬಿಡಿಸ್ತೀರಿ ಹಾಕಿ. ಅದಾದಮೇಲೆ ಸಾಸಿವೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಸಿಪ್ಪೆ ಬಿಡಿಸಿನ ಬೆಳ್ಳುಳ್ಳಿನ ಹಾಕ್ಕೊತಾರೆ, ಅದು ಅಷ್ಟು ಇಷ್ಟ ಆಗೋಲ್ಲ ಅಂತ ನಾವು ಸಿಪ್ಪೆ ಬಿಡಿಸ್ದಲೇ ಹಾಕ್ಕೊತೀವಿ. ಅದಾದಮೇಲೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ನಾನು. ಆದಷ್ಟು ಗೊಜ್ಜುಗಳಿಗೆ ಮಾತ್ರ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನೇ ಹಾಕಿ, ಬಿಕಾಸ್ ಅದು ತುಂಬಾ ಫ್ಲೇವರೇಬಲ್ ಆಗಿರುತ್ತೆ. ಹುಣಸೆ ರಸನ ಹಾಕಿ ಒಂದು 2 ಸೆಕೆಂಡಿಗೆ ನಾನು ಇಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಹುಣಸೆ ಹಣ್ಣು ರಸ ಕುದ್ರೆ ತುಂಬಾ ಹುಳಿ ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ 4 MTR ಪುಳಿಯೋಗರೆ ಪ್ಯಾಕೆಟ್ನ ಯೂಸ್ ಮಾಡಿದ್ದೀನಿ. ಮನೆ ಪೌಡ್ರನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಅಂಗಡಿ ಪೌಡ್ರು ಒಂಥರ ಟೇಸ್ಟ್ ಇದ್ದರೆ ಮನೆ ಪೌಡ್ರು ಇನ್ನೊಂದು ಥರ ಟೇಸ್ಟ್ ಇರುತ್ತೆ. ಎರಡೂ ಥರ ಪೌಡ್ರಲ್ಲೂ ಪುಳಿಯೋಗರೆ ಮಾಡಿ ನೋಡಿ, ಎರಡೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೋಡಿ ಗೊಜ್ಜು ಆಗಿದೆ ಅಂತ ನಮ್ಗೆ ಗೊತ್ತಾಗೋದು ಸುತ್ತ ಎಣ್ಣೆ ಬಿಟ್ಕೊಂಬರುತ್ತೆ, ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ, ಗೊತ್ತಾಗುತ್ತೆ ನೋಡಿ. ಈ ಥರ ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವಂತೂ ಕಳೆದೋಗ್ತೀರ ಈ ಪುಳಿಯೋಗರೆ ತಿಂದರೆ. ನೋಡಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಪೌಡ್ರಲ್ಲೇ ಉಪ್ಪನ್ನೆಲ್ಲ ಸೇರಿಸಿರ್ತಾರೆ. ಎಕ್ಸ್ಟ್ರಾ ಫ್ಲೇವರ್ ಅಂದರೆ ಪುಳಿಯೋಗರೆಗೆ ಕೊಬ್ಬರಿ ಮತ್ತು ಬೆಲ್ಲ. ನಾನಿಲ್ಲಿ ಬೆಲ್ಲ ಅಷ್ಟೊಂದೇನು ಇಷ್ಟ ಆಗಲ್ಲ ಅಂತ ಹಾಕ್ಕೊಂಡಿಲ್ಲ. ಬೆಲ್ಲ ಹಾಕ್ಕೊಳ್ಳಿ ನೀವು, ಬೆಲ್ಲ ಲೈಕ್ ಮಾಡೋರಾದರೆ. ತುಂಬಾ ರುಚಿಯಾಗಿರುತ್ತೆ ಪುಳಿಯೋಗರೆ ಮಾತ್ರ. ತಿಂದು ನೋಡಿ, ಒಮ್ಮೆ ಮಾಡಿ. ತುಂಬಾ ರುಚಿಯಾಗಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಪುಳಿಯೋಗರೆನ ತುಂಬಾ ರುಚಿಯಾಗಿ ಮಾಡ್ಬೋದು. ಹುಳಿ ಒಂದು ಕರೆಕ್ಟಾಗಿ ನೋಡಿಕೊಂಡ್ರೆ ಪುಳಿಯೋಗರೆ ಏನೂ ಹಾಳಾಗಲ್ಲ. ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಪುಳಿಯೋಗರೆ ಗೊಜ್ಜು. ನಾನು ಈ ರೆಸಿಪಿನ ಅಮ್ಮ ಹತ್ರ ಕಲಿತಿದ್ದು. ಕಲಿಬೇಕಾದ್ರೆ ನಾನು ಕೂಡ ತಪ್ಪು ಮಾಡಿದ್ದೀನಿ, ಹುಳಿ ಜಾಸ್ತಿ ಮಾಡಿದ್ದೀನಿ, ಖಾರ ಜಾಸ್ತಿ ಮಾಡಿದ್ದೀನಿ. ಕಲಿಬೇಕಾದ್ರೆ ಯಾವ ತಾನೇ ಹಾಳಾಗಲ್ಲ ಹೇಳಿ. ಒಮ್ಮೆ ಕಲಿತ್ರೆ ನಾವೇ ಹೇಳ್ಕೊಡೋರಾಗ್ಬಿಡ್ತೀವಿ. ಈಗ ನೋಡಿ ನನಗೆ ಗೊತ್ತಿರೋದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲನೂ ಟ್ರೈ ಮಾಡಿದ್ರೇ ಸಕ್ಸಸ್ ಅನ್ನೋದು ಸಿಗೋದು. ಇವಾಗ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೋಡಿ ನಾನು ಅನ್ನದ ಜೊತೆ ಮಿಕ್ಸ್ ಮಾಡಿದ್ದೀನಿ. ನೋಡಿ ತುಂಬಾ ರುಚಿಯಾಗಿರುವಂಥ ಪುಳಿಯೋಗರೆ ರೆಡಿ. ಅನ್ನದ ಜೊತೆ ತಿಂತಾಯಿದ್ರಂತೂ ಆಹಾ, ಬೆಳಗಿನ ತಿಂಡಿಲಿ ಇನ್ನೂ ಸ್ವಲ್ಪ ಜಾಸ್ತಿ ತಿಂತೀರಾ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.